6 ಕೋಟಿ ಮೌಲ್ಯದ ನಕಲಿ ಔಷಧ ಸೀಸ್. ಆಹಾರ ಸುರಕ್ಷತೆ ಔಷಧ ವಿಭಾಗದಿಂದ ದಾಳಿ ಮಾಡಿದ್ದಾರೆ. ಹೆಜ್ಜಾಲ ಬಿಡದಿ ಬಳಿ ನಕಲಿ ಔಷಧ ತಯಾರಿಕಾ ಜಾಲವನ್ನ ಭೇದಿಸಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ನಕಲಿ ಔಷಧ ಪತ್ತೆಯಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳ ನಕಲಿ ಔಷಧ ಅದು. ಔಷಧಗಳು ರೀಪ್ಯಾಕಿಂಗ್ ವೇಳೆಗೆ ರೇಡ್ ಮಾಡಿದ್ದಾರೆ. ಪರವಾನಗಿಯನ್ನ ಪಡೆಯದೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಮುಖ ಕಂಪನಿಗಳ ಔಷಧಿಗೆ ನಕಲಿ ಲೇಬಲ್ ಅನ್ನ ಅಂಟಿಸ್ತಾ ಇದ್ರು. ಏಜೆಂಟ್ಗಳಿಂದ ನಕಲಿ ಲೇಬಲ್ ಹಾಕಿ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯ ಪಡ್ಕೊಂಡಂತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸುಮಾರು 6 ಕೋಟಿ ಮೌಲ್ಯದ ನಕಲಿ ಔಷಧಿಯನ್ನು ಜಪ್ತಿ ಮಾಡಿದ್ದಾರೆ. ನಕಲಿ ಲೇಬಲ್ ಅನ್ನ ಬಳಸಿಕೊಂಡು ಇವರು ಔಷಧಗಳನ್ನ ಮಾರಾಟ ಮಾಡ್ತಾ ಇದ್ರು. ಯಾವುದೇ ಪರವಾನಗಿಯನ್ನು ಕೂಡ ಪಡ್ಕೊಂಡಿರಲಿಲ್ಲ ಅನ್ನೋದು ಗಂಭೀರ ಆರೋಪ ಕೇಳಿಬಂದಿದೆ. ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧವನ್ನ ಇವರು ಬಳಸ್ತಾ ಇದ್ರು. ಬಹುರಾಷ್ಟ್ರೀಯ ಮಲ್ಟಿನ್ಯಾಷನಲ್ ಕಂಪನಿಯ ಹೆಸರಿನಲ್ಲಿ ನಕಲಿ ಔಷಧಿಯನ್ನ ಬಳಸ್ತಾ ಇದ್ರು. ಆಹಾರ ಸುರಕ್ಷತೆ ಮತ್ತು ಔಷಧ ವಿಭಾಗದ ಅಧಿಕಾರಿಗಳು ಸಿಬ್ಬಂದಿಗಳು ದಾಳಿ ಮಾಡಿದಾಗ, ಕಾರ್ಯಾಚರಣೆ ಮಾಡಿದಾಗ ಇದೆಲ್ಲವೂ ಬಯಲಾಗಿದೆ. ಲೈಸೆನ್ಸ್ ಇರಲಿಲ್ಲ. ಲೈಸೆನ್ಸ್ ಇಲ್ಲದ ಘಟಕದಲ್ಲಿ ಅಕ್ರಮವಾಗಿ ಇವರು ತಯಾರಿ ಮಾಡ್ತಾ ಇದ್ರು. ಘಟಕದಲ್ಲಿದ್ದ ಔಷಧ, ಕಚ್ಚಾ ವಸ್ತು, ಇತರ ಸಾಮಗ್ರಿಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಕ್ರಮ ಔಷಧ ತಯಾರಿಕೆ ಹಿಂದಿರುವ ಜಾಲದ ಬಗ್ಗೆಯೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ನಕಲಿ ಔಷಧ ದಂಧೆ ಪ್ರಕರಣದ ಆರೋಪಿಗಳ ವಿರುದ್ಧ ಈಗ ಸಮರವನ್ನ ಸಾರಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ನಕಲಿ ಔಷಧಿಯ ಘಟಕದ ಜಾಲ ಪತ್ತೆಯಾಗಿರುವಂತದ್ದು. ಆಹಾರ ಸುರಕ್ಷತೆ ಮತ್ತು ಔಷಧಿ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ನಡೆದು ಪರಿಶೀಲನೆ ಕೂಡ ಆಗ್ತಾ ಇದೆ. ಸದ್ಯ ತಾವು ದೃಶ್ಯಗಳು ನೋಡ್ತಾ ಇರಬಹುದು. ಸತತ 5 ಗಂಟೆಗಳಿಂದ ಇಲಾಖಾ ಅಧಿಕಾರಿಗಳಿಂದ ದಾಳಿ ಮಾಡಿದಂತಹ ವಸ್ತುಗಳನ್ನ ಈಗಾಗಲೇ ಪ್ಯಾಕ್ ಮಾಡಿ ಅದನ್ನ ವಶಕ್ಕೆ ಪಡೆದುಕೊಂಡು ಈಗ ತೆಗೆದುಕೊಳ್ತಾ ಇರುವಂತದ್ದು. ಸೀಸ್ ಮಾಡಿಕೊಂಡು ಒಂದು ವಸ್ತುಗಳನ್ನ, ಅಂದ್ರೆ ನಕಲಿ ಔಷಧಿಗಳನ್ನ, ಇಲ್ಲಿ ಕಡಿಮೆ ಮೊತ್ತಕ್ಕೆ ಔಷಧಿಗಳನ್ನ ಕೊಂಡು ಅದಕ್ಕೆ ಬ್ರಾಂಡೆಡ್ ಕಂಪನಿಗಳ ಒಂದು ಲೇಬಲ್ಗಳನ್ನ ಅಟ್ಯಾಚ್ ಮಾಡಿ ಆ ಬಳಿಕ ಅದನ್ನು ಹೆಚ್ಚಿನ ಮೊತ್ತಕ್ಕೆ ಮಾರಾಟ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಬಿಡದಿಯ ಹೊರವಲಯದಲ್ಲಿ ಬರುವಂತಹ ಹೆಜ್ಜಾಲ ಬಳಿ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಮನೆಯನ್ನು ಮಾಡಿ ಅದರ ಒಳಗಡೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇದ್ರು. ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಆಹಾರ ಸುರಕ್ಷತೆ ಮತ್ತು ಔಷಧಿ ಇಲಾಖೆ ಅಧಿಕಾರಿಗಳು ಈ ಒಂದು ರೇಡ್ ಮಾಡಿ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಇಲ್ಲಿ ತಯಾರಿಕೆ ಆಗ್ತಿದ್ದಂತಹ ಒಂದು ವಸ್ತುಗಳನ್ನ, ಆ ಒಂದು ಔಷಧಿಗಳನ್ನ ಬೇರೆ ಬೇರೆ ಮೆಡಿಕಲ್ ಸ್ಟೋರ್ಗಳಿಗೆ ರವಾನೆ ಮಾಡಲಾಗ್ತಾ ಇತ್ತು. ನಿರ್ಜನ ಪ್ರದೇಶದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯಂತ್ರವನ್ನ, ಅಂದ್ರೆ ಬ್ರಾಂಡೆಡ್ ಕಂಪನಿಗಳ ಒಂದು ಲೇಬಲ್ನ ಇದಕ್ಕೆ, ಅಂದ್ರೆ ಇಲ್ಲಿ ಇರುವಂತಹ ಔಷಧಿಗಳಿಗೆ ಟೇಪ್ ಮಾಡಲು, ಅದಕ್ಕೆ ಹಾಕಲು ಆ ಯಂತ್ರಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು. ತಾವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಕಡಿಮೆ ಒಂದು ಬೆಲೆಯ ಮುಖಬೆಲೆಯ ಔಷಧಿಗಳನ್ನ ಕೊಂಡು ಇಲ್ಲಿ ತಂದು ರಿಫಿಲ್ ಮಾಡಿ ಅದಕ್ಕೆ ಬ್ರಾಂಡೆಡ್ ಕಂಪನಿಗಳ ಒಂದು ಲೇಬಲ್ನ ಅಟ್ಯಾಚ್ ಮಾಡಿ ಆ ಮುಖಾಂತರವಾಗಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಒಂದು ದೂರು ಬರುತ್ತೆ. ದೂರು ಬಂದಂತಹ ಬಳಿಕ ಆಹಾರ ಸುರಕ್ಷತೆ ಮತ್ತು ಔಷಧಿ ಇಲಾಖೆ ಅಧಿಕಾರಿಗಳಲ್ಲಿ ಸ್ಥಳೀಯ ಪೊಲೀಸರ ಮುಖೇಣವಾಗಿ ಇಲ್ಲಿ ಬಂದು ದಾಳಿ ಮಾಡಿ ಸತತ 5 ಗಂಟೆಗಳಿಂದ ಒಂದು ದಾಳಿ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ತಾವು ನನ್ನ ಬಲಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಿ, ಇದೇ ಆ ಒಂದು ಮನೆ. ಸುತ್ತಮುತ್ತ 4 ಕಿಲೋಮೀಟರ್ನಷ್ಟು ಇಲ್ಲಿ ಎಲ್ಲೂ ಕೂಡ ಬೇರೆ ಯಾರು ಓಡಾಡದಂತಹ ನಿರ್ಜನ ಪ್ರದೇಶದಲ್ಲಿ ಈ ಒಂದು ಕೃತ್ಯವನ್ನ ಎಸಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳನ್ನ ಬಳಸಿಕೊಂಡು ಆ ಒಂದು ಲೇಬಲ್ಗಳನ್ನ ಟೇಪ್ ಮಾಡ್ತಾ ಇದ್ರು. ಸ್ಥಳೀಯ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಬಂದು ಅವರು ಕೂಡ ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಇದೇ ಮನೆ, ಆ ಒಳಗಡೆ ಅವರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ಆ ಒಂದು ಔಷಧಿಗಳೇನಿದ್ವು, ಆ ಎಲ್ಲಾ ಔಷಧಿಗಳನ್ನು ಬೇರೆ ಕಡೆಯಿಂದ ಇಲ್ಲಿ ತಂದು ಆ ಒಂದು ನಕಲಿ ಔಷಧಿಗಳನ್ನ ಪರವಾನಗಿ ಇಲ್ಲದೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡ್ತಾ ಇದ್ರು. ಬಹುರಾಷ್ಟ್ರೀಯ ಕಂಪನಿಗಳ ನಕಲಿ ಒಂದು ಔಷಧಿಯ ಒಂದು ತಂದು ಅದನ್ನ ಲೇಬಲ್ಗಳನ್ನ ಇಲ್ಲಿ ಅಂಟಿಸಿ ಆ ಬಳಿಕ ಹೆಚ್ಚಿನ ಒಂದು ಬೆಲೆಗೆ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ಆ ಮುಖಾಂತರವಾಗಿ ಪರವಾನಗಿ ಇಲ್ಲದೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಇಲ್ಲಿ ಎಸಗಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದೂರು ಬರುತ್ತೆ. ದೂರು ಬಂದಂತಹ ಹಂತದಲ್ಲಿ ಆಹಾರ ಸುರಕ್ಷತೆ
ಜೊತೆಗೆ ಔಷಧಿ ಇಲಾಖೆಯ ಅಧಿಕಾರಿಗಳೊಂದು ದಾಳಿ ಮಾಡ್ತಾರೆ. ಇವತ್ತು ಸಂಜೆ 6:30ಕ್ಕೆ ನಡೆದಂತಹ ಕಾರ್ಯಾಚರಣೆ ಸತತ 5 ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ನಡೆದಿರುವಂತದ್ದು. ಇನ್ನೂ ಕೂಡ ಆ ಒಂದು ಸೀಸ್ ಆಗಿರುವಂತಹ ವಸ್ತುಗಳೇನಿದಾವೆ ಅದೆಲ್ಲವನ್ನೂ ಕೂಡ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಸದ್ಯ ಈ ಘಟಕ ಯಾರದ್ದು, ಜೊತೆಗೆ ಯಾರು ಈ ರೀತಿಯಾಗಿ ಪರವಾನಗಿ ಇಲ್ಲದೆ ಕೃತ್ಯವನ್ನು ಎಸಗ್ತಾ ಇದ್ರು ಆ ಬಗೆಗಿನ ಹೆಚ್ಚಿನ ವಿಚಾರಣೆ ತನಿಖೆ ಕೂಡ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್. ಮುಖಬೆಲೆ ಇರುವ ಔಷಧಿಗಳನ್ನ ಖರೀದಿ ಮಾಡಿಬಿಟ್ಟು ಇಂಜೆಕ್ಷನ್ ಹೈಯರ್ ಆಂಟಿಬಯೋಟಿಕ್ಸ್ ಅಂತಾರೆ ಅದನ್ನು ಖರೀದಿ ಮಾಡಿಬಿಟ್ಟು ಈಗ MNC ಕಂಪನಿಗಳದ್ದು ಬ್ರಾಂಡೆಡ್ ಔಷಧಗಳದ್ದು ಲೇಬಲ್ಗಳು ಇಲ್ಲಿ ಅದ್ರ ಮೇಲೆ ಹಚ್ಚಿಸ್ತಾ ಇದ್ರು. ಯಾಕಂದ್ರೆ ಒಂದು ಡ್ರಗ್ಸ್ ತಗೊಂಡ್ಬಿಟ್ಟು ಅದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನ MNC ಅತಿ ಹೆಚ್ಚು ಮೌಲ್ಯ ಇರುವಂತ ಇತರ ಒಂದು ಇಲ್ಲಿ 3,300 ರಿಂದ 400 ರೂಪಾಯಿ ಖರೀದಿ ಮಾಡಿ ಅದೇ ಒಂದು 6,000ಕ್ಕೆ 7,000ಕ್ಕೆ ಮುಖಬೆಲೆ ಇದ್ದದಕ್ಕೆ ಮಾರಾಟ ಮಾಡ್ತಾ ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ಬಂತು. ಸರ್, ಇದು ಯಾರ ಘಟಕ, ಯಾರ ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಇದ್ರು? ಜೊತೆಗೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ರೆ ಸರೌಂಡಿಂಗ್ ಒಂದು 4 ಕಿಲೋಮೀಟರ್ ವರೆಗೂ ಎಲ್ಲೂ ಕೂಡ ಮನೆಗಳಿಲ್ಲ. ಈ ರೀತಿಯಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್ ತರ ಮಾಡಿ ಇಲ್ಲಿ ಈ ಒಂದು ಘಟನೆ ನಡೀತಾ ಇದೆ, ಕೃತ್ಯವನ್ನು ಎಸಗಲಾಗ್ತಾ ಇದೆ. ಯಾರ್ದಿದು ಏನಾದ್ರು ಗೊತ್ತಾಯ್ತಾ ಅಂತ? ಈ ಜಾಗ ಯಾವ್ದು ಅಂತ ಏನು ಗೊತ್ತಿಲ್ಲ. ನಮಗೆ ಪೊಲೀಸರ ಮಾಹಿತಿ ಬಂದಾಗ ಇಲ್ಲಿ ಪೊಲೀಸರು ಕೂಡ ಅವರಿಗೆ ತನಿಖೆ ಮಾಡ್ತಾ ಇದ್ದಾರೆ. ಈ ಜಾಗ ಯಾರ್ದು, ಈ ಮಾಲೀಕರು ಯಾರಿಗೆ ಬಾಡಿಗೆ ಕೊಟ್ಟರು, ಬಾಡಿಗೆ ಕೊಟ್ಬಿಟ್ಟು ಏನಾದ್ರು ದಾಖಲಾತಿಗೆ ಅಂತ ತಗೊಂಡಿದ್ದಾರೆ ಅಂದ್ಬಿಟ್ಟು ಈಗ ಪೊಲೀಸರದ ಮಾಹಿತಿ ಬಂದ ಮೇಲೆ ಆ ಪರ್ಸನ್ ಇಂದ ನಾವು ಯಾರು ಈಗ ನಾವು ಇದು ಯಾರು ಕೃತ್ಯ ಮಾಡ್ತಾ ಇದ್ರು ಆ ಪರ್ಸನ್ ಇಂದ ನೀವು ಮುಂದೆ ಯಾರಿಗಾರು ಕೊಟ್ಟಿದ್ದಾರಾ, ಮುಂದೆಯನ್ನು ಕೊಟ್ಟ ಜನಗಳ ಆರೋಗ್ಯ ಕಾಪಾಡೋಕೆ ನಾವು ಒಂದು ಉದ್ದೇಶ ನಮ್ದು ಇರೋದು. ಔಷಧ ಮತ್ತು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಮುಖ್ಯ ಧ್ಯೇಯೋದ್ದೇಶ. ಯಾವುದೇ ತರದ್ದು ಈ ತರದ ತಾವು ದಾಳಿ ಮಾಡಿದ್ರಿ, ಸುಮಾರು 4 ಗಂಟೆಗಳಿಗಿಂತ ಹೆಚ್ಚು ಸಮಯದಲ್ಲಿ ತಾವು ಕಾರ್ಯಾಚರಣೆ ಮಾಡಿ ಎಲ್ಲವನ್ನೂ ಕೂಡ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಈ ಒಂದು ದಾಳಿ ಮಾಡಿದಂತ ಸಮಯದಲ್ಲಿ ಇಲ್ಲಿದ್ದಂತ ಯಾರಾದ್ರೂ ಸಿಕ್ಕಿದ್ರ, ಆರೋಪಿಗಳು ಯಾರಾದ್ರೂ ಇದ್ರ ಅಂತ? ಇಲ್ಲ, ಪೊಲೀಸರು ಇದನ್ನು ಹೇಳಿಲ್ಲ. ಪೊಲೀಸರು ನಮ್ಗೆ ಸಿಕ್ತು ಅಂತ ಹೇಳದೆ ಬಿಟ್ರೆ ಪೊಲೀಸರಿಂದ ಅವರಿಂದ ಮಿಶ್ರ ಮಾಹಿತಿನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದು ಯಾರು ಏನು ಅಂತ ಕಳೆದ ಒಂದು 6 ತಿಂಗಳಿಂದ ಮಾಡ್ತಿರೋದು ಹೇಳ್ತಾ ಇದ್ದಾರೆ. ಅವರು ಕಳೆದ 6 ತಿಂಗಳಿಂದ ಇವರು ಯಾರ್ಯಾರು ಸಪ್ಲೈ ಮಾಡಿದ್ರೆ ಏನು ಅಂತ ನಾವು ಒಂದು ಮಾಹಿತಿ ಪಡೆದ ಮೇಲೆ ನಮಗೆ ಮುಂದಿನ ಕ್ರಮ ನಾವು ತೆಗೆದುಕೊಳ್ತೀವಿ.